ವಾದವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಎಸ್ಪಿಪಿ. ಜೈಲಾಧಿಕಾರಿಗಳನ್ನ ಮಿಸ್ಲೀಡ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಮತ್ತೆ ಈ ಒಂದು ಕ್ವಾರಂಟೈನ್ ಸೆಲ್ ವಿಚಾರವಾಗಿಯೂ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಾ ಇತ್ತು. ಬೇರೆಯವರಿಗೆ ಇಲ್ಲದಂತಹ ರೂಲ್ಸ್ ದರ್ಶನಿಗೆ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಯಾವುದೇ ಸೆಲ್ ಆದ್ರೆ ಏನು, ಅದು ಕೂಡ ಪರಪ್ಪನ ಅಗ್ರಹಾರ ಜೈಲೇ ಅಲ್ವಾ, ಅದೊಂದು ಜೈಲಿನ ಒಂದು ಭಾಗ ಆಗಿದೆ. ಕ್ವಾರಂಟೈನ್ ಸೆಲ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ ಎಸ್ಪಿಪಿ. ಅದೇ ನಾನು ಈಗಾಗಲೇ ಹೇಳ್ತಾ ಇದ್ನಲ್ಲ, ಇದೊಂಥರ ಮೆಗಾ ಸೀರಿಯಲ್ ಅಂತ ಕಾಣಿಸುತ್ತೆ. ಸದ್ಯಕ್ಕೆ ಈ ಒಂದು ಸೀರಿಯಲ್ ಕತೆ ಮುಗಿಯುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಈಗಾಗಲೇ ಕ್ವಾರಂಟೈನ್ ಸೆಲ್ನಲ್ಲಿದ್ದು 30ರಿಂದ 35 ದಿನಗಳನ್ನು ಕಳೆದುಬಿಟ್ಟಿದ್ದಾರೆ. 1 ತಿಂಗಳು ಆಗೋಗ್ಬಿಟ್ಟಿದೆ. 14 ದಿನ ಅಂತ ಹೇಳಿ ಕ್ವಾರಂಟೈನ್ ಸೆಲ್ಗಳನ್ನು ಇರಿಸಲಾಗತ್ತೆ ಅಲ್ಲಿ ಆರೋಪಿಗಳನ್ನ, ವಿಚಾರಣಾಧೀನ ಕೈದಿಗಳನ್ನ. ಬಟ್ ಆದರೆ ಅದು ಎಕ್ಸ್ಟೆಂಡ್ ಆಗಿದೆ. ದರ್ಶನ್ ಅವರ ವಿಚಾರದಲ್ಲಿ ಮಾತ್ರ ಎಕ್ಸ್ಟೆಂಡ್ ಆಗಿದ್ಯಾ, ಯಾಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಈ ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಸದ್ಯಕ್ಕೆ ಇದಕ್ಕೆ ಕುಲಿ ಸ್ಟಾಪ್ ಇಡುವಂತಹ ಕೆಲಸಗಳು ಆಗ್ತಾ ಇಲ್ಲ. ದರ್ಶನಿಗೆ ಏನು ಬೇಕು ಅದು ಸಿಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಂತೆ ಕಾಣಿಸ್ತಾ ಇದೆ. ಇವತ್ತು ಕೂಡ ದರ್ಶನ್ಗೆ ನಿರಾಸೆಯಾಗುವಂತಹ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಈ ಕಳೆದ ವರ್ಷವೂ ಕೂಡ ಜೈಲಿನಲ್ಲೇ ಇದ್ರು. ಆಗ ಅವರು ನಡ್ಕೊಂಡಂತಹ ರೀತಿಗಳಿದೆಯಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಯನ್ನ ತೆಗೆದುಕೊಳ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದುಕೊಂಡು ಹೊರಗಡೆ ಹಾಲ್ನಲ್ಲಿ ಸಿಗರೇಟು, ಕಾಫಿ ಮೊಗ್ಗು ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಜೈಲಿನಲ್ಲಿ ಈ ರೀತಿಯಾಗೂ ಇರಬಹುದಾ ಅನ್ನುವಂತಹ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಯಿತು. ಹಾಗಾದರೆ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ರೀತಿಯಾಗಿ ಎಷ್ಟೋ ಆರೋಪಿಗಳು ಕೂಡ ಜೈಲಿನಲ್ಲಿದ್ದರೆ ದುಡ್ಡಿದ್ರೆ ಏನು ಬೇಕಾದರೂ ಮಾಡಬಹುದಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ನಡೆಸ್ಕೊಳ್ಬೇಕಲ್ವಾ ಅಂತ ಹೇಳಿ. ಬಟ್ ಆದರೆ ಈಗ ಎಲ್ಲವೂ ಕೂಡ ಬದಲಾಗಿದೆ. ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಎಲ್ಲ ರೂಲ್ಸ್ ಪ್ರಕಾರ ಆಗಬೇಕು, ಮ್ಯಾನ್ಯುವಲ್ ಪ್ರಕಾರ ಆಗಬೇಕು. ಜೈಲಿನ ಮ್ಯಾನ್ಯುವಲ್ ಏನಿರುತ್ತೆ ಅದೆಲ್ಲವೂ ಕೂಡ ಫಾಲೋ ಮಾಡಬೇಕು. ಬಟ್ ಆದರೆ ಎಸ್ಪಿಪಿ ಅವರು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳನ್ನ. ಹೊಸ ರೂಲ್ಸ್ಗಳನ್ನ ತೆಗೆದುಕೊಂಡು ಬರುವಂತಹ ಕೆಲಸಗಳು ಆಗ್ತಾ ಇದೆ. ಇದು ಖಂಡನೀಯ ಅಂತ ಹೇಳಿ ಸುನಿಲ್ ವಾದವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಕಾಣಿಸ್ತಾ ಇದೆ. ಯಾವ ಸೆಲ್ನಲ್ಲಿ ಇಟ್ಟರು ಒಂದೇ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಯಾವ ಕೈದಿಗೆ ಏನು ವ್ಯವಸ್ಥೆ ಕೊಡಬೇಕು ಅನ್ನುವ ಬಗ್ಗೆ ಎಸ್ಪಿಪಿ ವಾದವನ್ನ ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡಬೇಕಾ